ಭಾರತದಲ್ಲಿ ನಡೆದಂತಹ ನ್ಯೂಜಿಲೆಂಡ್ ಮತ್ತು ಭಾರತ ನಡುವಿನ ODI ಸರಣಿಯ ಮೂರನೇ ಪಂದ್ಯದಲ್ಲಿ ಭಾರತ ಮುಗ್ಗರಿಸಿದೆ. ಸರಣಿಯ ಮೊದಲ ಪಂದ್ಯ ಗೆಲುವು ಸಾಧಿಸಿದ್ದ ಭಾರತ ಎರಡನೇ ಪಂದ್ಯದಲ್ಲಿ ಸೋಲು ಕಂಡಿತ್ತು. ಮೂರನೇ ಪಂದ್ಯದಲ್ಲಿಯೂ ಸಹ ಟಾಸ್ ಗೆದ್ದ ಭಾರತ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಈ ಒಂದು ಪಂದ್ಯದಲ್ಲಿ ಭಾರತ ಮುಗ್ಗರಿಸಲು ಕಾರಣವಾದಂಥ ಅಂಶಗಳು ಯಾವ್ಯಾವುದು, ಭಾರತದ ಸೋಲಿಗೆ ಕಾರಣ ಯಾರು ಅಂತ ತಿಳಿಯೋಣ ಬನ್ನಿ ಬಂಧುಗಳೇ. ಮೊದಲ ಪವರ್ ಪ್ಲೇಯಲ್ಲಿ ಭಾರತ ಬೌಲಿಂಗ್ ಬಿಗಿಯಾಗಿತ್ತು. ಭಾರತದ ಪರ ನಿತೀಶ್ ರಾಣಾ ಅವರು ಕಾನ್ವೆ ಅವರನ್ನು 5 ರನ್ಗೆ ಔಟ್ ಮಾಡಿದರು. ನಂತರ ನಿಚೋಲಸ್ ಅವರು ಹರ್ಷದೀಪ್ ಅವರ ಬೌಲಿಂಗ್ನಲ್ಲಿ ಡಕ್ಔಟ್ ಆಗಿ ತೆರಳಿದರು. ಅದು ನ್ಯೂಜಿಲೆಂಡ್ಗೆ ಆರಂಭಿಕ ಆಘಾತ ಎದುರಾಯಿತು. ನಂತರ ಜೊತೆಯಾದ 2 ಪಂದ್ಯಗಳಲ್ಲಿ ನ್ಯೂಜಿಲೆಂಡ್ ಪರ ಅದ್ಭುತ ಬ್ಯಾಟಿಂಗ್ ಆಡಿದ್ದ ಡ್ಯಾರೆಲ್ ಮಿಚೆಲ್ ಅವರು ಭಾರತವನ್ನು ಬಿಗಿಯಾಗಿ ಕಾಡಿದರು. ಭಾರತದ ವಿರುದ್ಧ ಶತಕವನ್ನು ಸಿಡಿಸಿ ಮಿಂಚಿದರು. ಇವರಿಗೆ ಜೊತೆಯಾದವರು ಗ್ಲೆನ್ ಫಿಲಿಪ್ಸ್ ಅವರು. ಇವರು ಕೂಡ ಭಾರತ ವಿರುದ್ಧ ಶತಕ ಸಿಡಿಸಿ ಪಂದ್ಯದ ಗತಿಯನ್ನೇ ಬದಲಾಯಿಸಿದರು ಅಂತ ಹೇಳ್ಬಹುದು. ಈ ಒಂದು ಸರಣಿಯುದ್ದಕ್ಕೂ ಭಾರತೀಯ ಬೌಲರ್ಗಳನ್ನು ಬೆಂಡೆತ್ತಿದ್ದ ಡ್ಯಾರೆಲ್ ಮಿಚೆಲ್ ಅದ್ಭುತವಾದಂತಹ ರನ್ ಕಳೆ ಹಾಕಿದರು. ಕೊನೆಯದಾಗಿ 337ಕ್ಕೆ 8 ವಿಕೆಟ್ಗಳನ್ನು ಕಳೆದುಕೊಂಡು ಅದ್ಭುತ ರನ್ನನ್ನು ಕಲೆ ಹಾಕಿತು. ಭಾರತ ಪರ ಹರ್ಷದೀಪ್ ಸಿಂಗ್ 63 ರನ್ಗೆ 3 ವಿಕೆಟ್ ಪಡೆದರೆ ಹರ್ಷಿತ್ ರಾಣಾ 84 ರನ್ಗೆ 3 ವಿಕೆಟ್ ಪಡೆದು ದುಬಾರಿ ಎನಿಸಿದರು. ನಂತರ ಬ್ಯಾಟಿಂಗ್ ಆರಂಭಿಸಿದ ಭಾರತದ ಆರಂಭ ಅಷ್ಟು ಅತ್ಯುತ್ತಮವಾಗಿರಲಿಲ್ಲ. ನಮ್ಮ ಆರಂಭಿಕರಾದಂತಹ ರೋಹಿತ್ ಶರ್ಮಾ ಅವರು 11 ರನ್ 13 ಬಾಲ್ಗಳಲ್ಲಿ ಅಂತಹ ಇಂಪ್ಯಾಕ್ಟ್ ಏನು ಮಾಡದೆ ಔಟ್ ಆಗಿ ತೆರಳಿದರು. ನಂತರ ನಾಯಕ ಕೂಡ 23 ರನ್ 18 ಬಾಲಲ್ಲಿ ಔಟ್ ಆಗಿ ತೆರಳಿ ಭಾರತದ 1 ರನ್ ಚೇಸ್ನಲ್ಲಿ ಹಿನ್ನಡೆಗೆ ಕಾರಣವಾದರು ಅಂತ ಹೇಳ್ಬಹುದು. ಜೊತೆಗೆ ಭಾರತಕ್ಕೆ ದೊಡ್ಡ ಆಘಾತ ಆಗಿದ್ದು ಶ್ರೇಯಸ್ ಅಯ್ಯರ್ ಅವರು 3 ರನ್ ಮಾತ್ರ ಗಳಿಸುವಲ್ಲಿ ಶಕ್ತವಾಗಿ ಭಾರತದ ಹಿನ್ನಡೆಗೆ ದೊಡ್ಡ ಹೊಡೆತವಾಯಿತು. ಹಾಗೇನೆ ಇಂದಿನ ಪಂದ್ಯದಲ್ಲಿ ಮಿಂಚಿದ್ದ KL ರಾಹುಲ್ ಅವರು ಈ ಒಂದು ಪಂದ್ಯದಲ್ಲಿ 1 ರನ್ ಗಳಿಸಿ ಔಟ್ ಆಗುವುದರೊಂದಿಗೆ ಭಾರತದ ನಿರೀಕ್ಷೆ ಹುಸಿಗೊಳಿಸಿದರು. ಭಾರತ ಸೋಲಿನ ದವಡೆಗೆ ಹೋಗ್ತಾ ಇದೆ ಅಂತ ಸಂದರ್ಭದಲ್ಲಿ ನಿತೀಶ್ ರೆಡ್ಡಿ ಅವರು ಅದ್ಭುತವಾದ ಬ್ಯಾಟಿಂಗ್ ಆಡಿ 50 ಸಿಡಿಸಿ ಮಿಂಚಿದರು. ಹಾಗೆ ಔಟ್ ಆಗಿ ತೆರಳಿದರು. ಆದರೆ ವಿರಾಟ್ ಕೊಹ್ಲಿ ಒಂದು ಬದಿಯಲ್ಲಿ ನಿಂತು ಪಂದ್ಯದ ಗೆಲುವಿಗಾಗಿ ಸತತ ಹೋರಾಟವನ್ನೇ ಮಾಡಿದರು ಅಂತ ಹೇಳ್ಬಹುದು ಬಂಧುಗಳೇ. ರವೀಂದ್ರ ಜಡೇಜರವರು ಈ ಸರಣಿಯಲ್ಲಿ ಅಂತಹ ಇಂಪ್ಯಾಕ್ಟ್ 2 ವಿಭಾಗದಲ್ಲೂ ಮಾಡಲಿಲ್ಲ. ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲಿ 12 ರನ್ ಗಳಿಸಿ ಔಟ್ ಆದರು. ಆದರೆ ವಿರಾಟ್ನ ಹೋರಾಟ ಅದ್ಭುತವಾಗಿತ್ತು. ಕೊನೆಯದಾಗಿ ವಿರಾಟ್ ಅವರು 124 ರನ್ 108 ಬಾಲ್ಗಳಲ್ಲಿ ಸಿಡಿಸಿ ಭಾರತದ ಗೆಲುವಿಗೆ ಹೋರಾಟ ನಡೆಸಿದರು. ಅಂತಿಮವಾಗಿ ಭಾರತ 296ಕ್ಕೆ ತನ್ನೆಲ್ಲ ವಿಕೆಟ್ಗಳನ್ನು ಒಪ್ಪಿಸಿ 41 ರನ್ಗಳಿಂದ ತವರಿನಲ್ಲಿ ನಡೆದ ಸರಣಿಯ ಸೋಲಿಗೆ ಕಾರಣವಾಯಿತು. ಭಾರತದ ಸರಣಿಗೆ ಕಾರಣವಾಗಿದ್ದು ದುಬಾರಿ ಬೌಲಿಂಗ್. ಈ ಬಾರಿಯ ಪಂದ್ಯದಲ್ಲಿ ಎಲ್ಲ ಬೌಲರ್ಗಳು ದುಬಾರಿಯಾದರು. ಮೊದಲು ಇಂಪ್ಯಾಕ್ಟ್ ಮಾಡಿದರೂ ಕೂಡ ಈ ಒಂದು ಬೌಲಿಂಗ್ ವಿಭಾಗದಲ್ಲಿ ಸ್ಪಿನ್ ವಿಭಾಗ ಅತ್ಯಧಿಕ ಕಳಪೆಯಾಗಿತ್ತು ಅಂತ ಹೇಳ್ಬಹುದು. ಜೊತೆಗೆ ಡ್ಯಾರೆಲ್ ಮಿಚೆಲ್ ಮತ್ತು ಫಿಲಿಪ್ಸ್ ಅವರ ಅದ್ಭುತ ಬ್ಯಾಟಿಂಗ್ ಪ್ರದರ್ಶನ ಈ ಒಂದು ಪಂದ್ಯವನ್ನು ಗೆಲ್ಲುವಲ್ಲಿ ಪ್ರಮುಖ ಪಾತ್ರ ವಹಿಸಿತು ಅಂತ ಹೇಳ್ಬೋದು. ಜೊತೆಗೆ ಭಾರತದ ಬ್ಯಾಟಿಂಗ್ ಫ್ಲಾಪ್. ಅದ್ಭುತವಾಗಿ ಇದ್ದಂತಹ ತಂಡದಲ್ಲಿ ಮೊದಲ ಪಂಕ್ತಿಯ ಆಟಗಾರರೆಲ್ಲರೂ ಫ್ಲಾಪ್ ಆಗಿದ್ದು ಭಾರತದ ಸೋಲಿಗೆ ಕಾರಣವಾಯಿತು ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಈ ಪಂದ್ಯ ಸೋಲಿಗೆ ಕಾರಣ ಯಾರು ಅಂತ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಬಂಧುಗಳೇ.